ಅದೇ ಆನುಂಡು ಹಾಂ ವಿವರ ಪರಿ ಇರುತ್ತೆ ಆನುಂಡು. ಸೊ 2 ಪ್ಲ್ಯಾನ್ ತಲೆಯಲ್ಲುಂಟು, ಒಂದು ಲೆಫ್ಟ್ ಒಂದು ರೈಟ್. ಸೊ ಲೆಫ್ಟ್ ಹೋದರೆ ಬೀಚಸ್, ರೈಟ್ ಹೋದರೆ ಗುಡ್ಡಗಳು. ಸೊ ಮಡಿಕೇರಿಯಲ್ಲಿ ಇದೆಲ್ಲ ಆಗಿತ್ತು, ಆಫ್ ರೋಡ್ ಹೋಗಿ ಅವಾಂತರಗಳಾಗಿತ್ತು, ನೋಡಿದ್ರಿ. ಆಲ್ಮೋಸ್ಟ್ ಮೋಟೋ ಬ್ಲಾಗ್ ಮಾಡಿದೆ 2 ತಿಂಗಳು ಅಲ್ಲ, ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಶಾರ್ಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಸಮಯ ಈಗ 3:45 ಆಗ್ತಾ ಬಂದಿದೆ, ಸಂಜೆ 3:45. ಸೊ ಇದೊಂದು ಸಂಡೆಯ ಶಾರ್ಟ್ ರೈಡ್, ಯಾಕಂದರೆ ಸಂಡೇ ಸುಮ್ಮನೆ ಮನೆಯಲ್ಲಿದ್ದೆ ಅಲ್ಲ. ಸೊ ಹಾಗಾಗಿ ಎಲ್ಲಿಯಾದರೂ ಒಂದು ಹೋಗುವ, ಒಳ್ಳೆ ಸನ್ಸೆಟ್ ಎಲ್ಲಿಯಾದರೂ ಇದೆಯಾ ನೋಡುವ ಅಂತ ಹೋಗ್ತಾ ಇದ್ದೇನೆ. ಕರೆಕ್ಟಾಗಿ ಈಗ ಪ್ಲ್ಯಾನ್ ಮಾಡಲಿಲ್ಲ. ಸೊ 2 ಪ್ಲ್ಯಾನ್ ತಲೆಯಲ್ಲುಂಟು, ಒಂದು ಲೆಫ್ಟ್ ಒಂದು ರೈಟ್. ಸೊ ಲೆಫ್ಟ್ ಹೋದರೆ ಬೀಚಸ್, ರೈಟ್ ಹೋದರೆ ಗುಡ್ಡಗಳು. ಸೊ ರೈಟಿಗೆ ಹೋಗುವ. ಸೊ ಬೀಚನ್ನು ನಾವು ನೋಡಿ 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 ಸಾಕಾಗಿರ್ತದೆ. ಸೊ ಹಾಗಾಗಿ ಹಿಲ್ ಸೈಡ್ ಹೋಗುವ. ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರದೇ ಇರೋ ಯಾವುದಾದ್ರು ಪ್ಲೇಸ್ ಇದೆಯಾ ಅಂತ ನೋಡ್ತಾ ಇದ್ದೆ. ಸೊ ಅಲ್ಲಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ನಾನು ಸುಮಾರು ಸಲ ಹೋಗಿದ್ದರೂ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರಲಿಲ್ಲ, ನಿಮಗೆ ನಾನು ಆ ಪ್ಲೇಸ್ ತೋರಿಸಲಿಲ್ಲ. ಸೊ ಅದೇ ಪ್ಲೇಸ್ ಕಡೆ ಹೋಗುವ. ಸೊ ಆ ಪ್ಲೇಸ್ ಯಾವುದಂತ ನೀವು ನೋಡ್ತೀರಾ. ನೀವೇನಾದರೂ ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಕಂಟೆಂಟ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸುಮಾರು ಸಮಯ ಆಯಿತು ನಾನು ವೀಡಿಯೋ ಮಾಡಲಿಲ್ಲ. ಆಲ್ಮೋಸ್ಟ್ ಮೋಟೋ ಬ್ಲಾಗ್ ಮಾಡಿದೆ 2 ತಿಂಗಳು ಅಲ್ಲ, ಮೋಟೋ ಬ್ಲಾಗ್ ಮಾಡಿದೆ 1 ತಿಂಗಳು, ನಾರ್ಮಲ್ ಬ್ಲಾಗ್ ಮಾಡಿದೆ 2 ತಿಂಗಳಾಗ್ತಾ ಬಂದಿದೆ. ಸೊ ನಾನು ಆ್ಯಕ್ಚುಲಿ ಮಾನ್ಸೂನಿಗೆ ಕಾಯ್ತಾ ಇದ್ದೇನೆ. ಈಗ ಈ ವೆದರಲ್ಲಿ ಎಲ್ಲಿಯೂ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ ಬೈಕಲ್ಲಿ, ಮತ್ತು ತುಂಬ ಅಂದರೆ ತುಂಬ ಬಿಸಿಲಿರ್ತದೆ. ಸೊ ಈಗ ನಾನು ವೀಡಿಯೋ ಮಾಡಿದರೂ ಕೂಡ ಅಷ್ಟೊಂದು ಒಳ್ಳೆಯಾಗಿ ಬರೋದಿಲ್ಲ ಅದು. ಸೊ ಹಾಗಾಗಿ ಮಳೆಗಾಲಕ್ಕೆ ಕಾಯ್ತಾ ಇದ್ದೇವೆ. ಸೊ ಈ ಸಲ ಮಳೆ ಕೂಡ ಕಮ್ಮಿ, ಎಲ್ಲ ಕಡೆ ನೀರಿನ ಅಭಾವ ಕೂಡ ಇದೆ. ಸೊ ಹಾಗೆ ಸೊ ನಾನೀಗ ಆ್ಯಕ್ಚುಲಿ ಹೋಗ್ತಾ ಇರುವಂಥದ್ದು ಎಲ್ಲಿ ಅಂದರೆ ಚಾರ್ಮಾಡಿ ಹೋಗ್ತಾ ಇದ್ದೇನೆ. ಸೊ ಚಾರ್ಮಾಡಿಯಲ್ಲಿ ನಾವೀಗ ಚಿಕ್ಕಮಂಗ್ಳೂರು ಹೋಗುವಾಗ ಕೂಡ ಚಾರ್ಮಾಡಿ ಮುಖಾಂತರವೇ ಹೋಗೋದು. ಆದರೆ ಇಷ್ಟು ತನಕ ನಾನು ಚಾರ್ಮಾಡಿ ಹೋಗುವಾಗ ಯಾವುದೂ ವ್ಲಾಗ್ ಮಾಡಲಿಲ್ಲ. ನನಗೆ ಅದು ಅಚ್ಚರಿ ಆಯಿತು, ಯಾಕಂದರೆ ಅಷ್ಟು ಸಲ ಹೋಗಿದ್ದೇನೆ, ಈ ಗೋಪುರ ಇಟ್ಕೊಂಡೇ ಹೋಗಿದ್ದೇನೆ. ಆದರೆ ಚಾರ್ಮಾಡಿಯಲ್ಲಿ ಯಾಕೆ ಮೋಟೋ ವ್ಲಾಗ್ ಮಾಡಲಿಲ್ಲ ಅಂತಂದು ಶಾಕ್ ಆಗಿತ್ತು ನನಗೆ. ಸೊ ಹಾಗಾಗಿ ಬನ್ನಿ ಚಾರ್ಮಾಡಿ ಕಡೆ ಹೋಗುವ. ಸೊ ಚಾರ್ಮಾಡಿ ಕಡೆ ಹೋಗಬೇಕಂತ ಆದರೆ ಈಚಿಂದನೇ ಹೋಗಬೇಕು. ನಾವು ಮಡಿಕೇರಿಯೆಲ್ಲ ಹೋಗ್ತೇವೆ, ಅದ್ರ BC ರೋಡ್ ತನಕ ಅದೇ ರೋಡ್. ಅದಾದಮೇಲೆ ನೀವು ಲೆಫ್ಟ್ ಸೈಡ್ ಹೋಗಬೇಕು. ಸೊ ಆ ಸೈಡ್ನ ಒಂದೇ ಒಂದು ವ್ಲಾಗ್ ಇಲ್ಲ ನನ್ನ ಹತ್ರ. ಸೊ ಇವತ್ತು ಹೋಗುವ. ಈಗ 3 o'clock ಆಗುವಾಗ ಎಣಿಸಿತ್ತು ಮನೆಯಲ್ಲಿ ಸುಮ್ಮನೆ ಮೂವಿ ನೋಡೋದಕ್ಕಿಂತ ಒಂದು ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡೋದು ಮತ್ತು ನಿಮಗೊಂದು ಹೊಸ ಜಾಗ ತೋರಿಸೋದು ಒಳ್ಳೇದಂತ. ಸೊ ಹಾಗೆ ಸುಮ್ಮನೆ ಒಂದು ಬೈಕ್ ತೆಗೆದೆ ಹೋಗ್ತಾ ಇದ್ದೇನೆ. ಮಿರರ್ ಲಾಸ್ಟ್ ಟೈಮ್ ಬೈಕ್ ಬಿದ್ದ ಮೇಲೆ ಎಲ್ಲ ಮಿರರ್ ಇದೆಲ್ಲ ಮೇಲೆ ಕೆಳಗಾಗಿದೆ ಮರೆ. ಸೊ ಚಾರ್ಮಾಡಿ ರೋಡ್ ಕೂಡ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ನಾನು ಲಾಸ್ಟ್ ಹೋದದ್ದೇ 3 ವರ್ಷ ಮೊದಲೆಲ್ಲ ಯೂಶ್ವಲ್ ಆಗಿ ಚಾರ್ಮಾಡಿ ಕಡೆ ಹೋಗ್ತಾ ಇದ್ದೆ, ಈ ಬೆಳ್ತಂಗಡಿ, ಉಜಿರೆ ಮತ್ತು ಕಕ್ಕಿಂಜೆ, ಚಾರ್ಮಾಡಿ. ಬಟ್ ಸುಮಾರು ಸಮಯ ಆದಮೇಲೆ ಈ ರೋಡಲ್ಲಿ ಹೋಗ್ತಾ ಇದ್ದೇನೆ. ಪೇಪರಲ್ಲೆಲ್ಲ ನೋಡಿದ್ದೇನೆ ಇದು ರೋಡ್ ಡಬಲ್ ಆಗ್ತಾ ಇದೆ ಅಂತ. ಸೊ ರೋಡ್ ರಿಪೇರಿ ಆಗ್ತಾ ಇರಬಹುದು, ಗೊತ್ತಿಲ್ಲ, ನೋಡುವ ಯಾವ ಥರ ಇದೆ ಅಂತ. ಸೊ ಮೋಟೋ ಬ್ಲಾಗಲ್ಲಿ ಸುಮಾರು ಸಮಯ ಆದಮೇಲೆ ಮಾತಾಡೋದು ಅಷ್ಟೊಂದು ಕಷ್ಟ ಏನಲ್ಲ. ಆದರೆ ನಾರ್ಮಲ್ ಬ್ಲಾಗಲ್ಲಿ ಆಲ್ಮೋಸ್ಟ್ 2 ತಿಂಗಳಾಯ್ತಲ್ಲ. ಸೊ 2 ತಿಂಗಳಾದಮೇಲೆ ಮಾತಾಡೋದು ತುಂಬ ಕಷ್ಟ, ಯಾಕಂದರೆ ನಾವು ಅದಕ್ಕೆ ವಾಪಸ್ ಸೆಟ್ ಆಗಬೇಕು ಹಾಗೆ. ಸೊ ನೋಡುವ, ಇಲ್ಲಿಂದ ಫಸ್ಟ್ ನಂತೂರು ಹೋಗಿ ನಂತೂರಿಂದ ನಮ್ಮ ಚಾರ್ಮಾಡಿ ಕಡೆ ಹೋಗುವ. ಈ ಸಲ ಯಾವುದು ಟಾಪ್ ಬಾಕ್ಸ್ ಏನೂ ಇಲ್ಲ, ಒಂದು ಸುಮ್ಮನೆ ಒಂದು ಬ್ಯಾಗ್ ಇದೆ, ಸೈಡ್ ಬ್ಯಾಗ್. ಅದರಲ್ಲಿ ಬ್ಯಾಟ್ರಿ ಏನಾದರೂ ಅವಶ್ಯಕತೆ ಬಿದ್ದರೆ
ಯೂಸ್ ಮಾಡುವ ಅಂತ. ಸೊ ಬನ್ನಿ ಹಾಗಿದ್ರೆ ನಂತೂರು ಕಡೆ ಹೋಗಿ ಆಮೇಲೆ ಹೋಗುವ. ನಿಮ್ಗೊಂದು ಒಳ್ಳೆ ಸನ್ಸೆಟ್ ತೋರಿಸಬೇಕು ಅಂತ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದೇನೆ. ನೋಡುವ ಸನ್ಸೆಟ್ ನಾನು ಹೋಗೋ ಮೊದಲೇ ಆಗುತ್ತಾ ಅಥವಾ ಇನ್ನೂ ಟೈಮ್ ಇರುತ್ತಾ ಅಂತ. ಟೈಮ್ ಇದ್ದರೆ ನಾವು ಅಲ್ಲಿ ಮುಂದೆ ಕೊಟ್ಟಿಗೆಹಾರ ಅಂತ ಇದೆ, ಅಲ್ಲೊಂದು ಟೀ ಕುಡಿದು ವಾಪಸ್ ಬರುವ. ಸೊ ಇದು ಒನ್ ಡೇ ಪ್ಲ್ಯಾನ್ ಕೂಡ ಅಲ್ಲ, ಈವ್ನಿಂಗ್ ಪ್ಲ್ಯಾನ್. ಸೊ ಇವತ್ತೇ ಬರ್ತೇನೆ ನಾನು ರಿಟರ್ನ್. ಸೊ ಚಾರ್ಮಾಡಿ ಇಲ್ಲಿಂದ ಒಂದು 92 ಕಿಲೋಮೀಟರ್ಸ್ ಇದೆ. ಸೊ 90 ಚಾರ್ಮಾಡಿಗೆ. ಸೊ ಚಾರ್ಮಾಡಿ ಘಾಟ್ಸ್ ಅಂತ ಅಂದರೆ ಮೇಲೆ ವ್ಯೂ ಪಾಯಿಂಟಿಗೆ ಹೋಗ್ಬೇಕಂತ ಆದರೆ ನಿಮಗೆ ನಿಯರ್ಲಿ 100 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ. ಲಾಸ್ಟ್ ಟೈಮ್ ಕೂಡ ನೋಡಿದ್ರಿ ನನ್ನ ಲಾಸ್ಟ್ ಬ್ಲಾಗ್ ಊಟಿ ಆದಮೇಲೆ ಮಡಿಕೇರಿಯಿಂದ ರಿಟರ್ನ್ ಬರುವಂಥದ್ದು. ಸೊ ಮಡಿಕೇರಿಯಲ್ಲಿ ಇದೆಲ್ಲ ಆಗಿತ್ತು, ಆಫ್ ರೋಡ್ ಹೋಗಿ ಅವಾಂತರಗಳಾಗಿತ್ತು, ನೋಡಿದ್ರಿ. ಸಂಡೇ ನಂತೂರು. ಸೊ ನನ್ನ ಮೋಟೋ ಬ್ಲಾಗಲ್ಲಿ ನಂತೂರಂತೂ ನೋಡ್ತೀರ ನೀವು ಅಲ್ವಾ. ಸಂತೂರ್ ಅಂತ. ಸೊ ಹಾಗೆಯೇ ನಮ್ಮ ಇನ್ನೊಂದು ಚಾನಲ್ ಕೂಡ ಇದೆ, SK TV ಅಂತ. ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಫನ್ನಿ ಕಂಟೆಂಟ್ಸ್ ಕೂಡ ಬರ್ತಾ ಇರ್ತದೆ. ಅದರಲ್ಲಿ ಪ್ರಜ್ವಲ್ ಅವರು ಕೂಡ ಮೋಟೋ ವ್ಲಾಗ್, ಮಲ್ಟಿ ಲ್ಯಾಂಗ್ವೇಜ್ ಮೋಟೋ ವ್ಲಾಗ್ ಮಾಡಿದ್ದಾರೆ, ಅದನ್ನು ಕೂಡ ನೋಡಿ. ಸೊ ಇನ್ನೇನಿದ್ರು ಮಂಗಳೂರಿಂದ ಹೊರಗಡೆ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವಾನ ಅದನ್ನು ನೋಡುವ. ಹೆಂಚಿನ ಬಸ್ ಮರೆ ಸಡನ್ ಬ್ರೇಕ್ ಹಾಕ್ಬಿಟ್ರ. ಫೋನ್ ಇದೆ, ಪರ್ಸ್ ಇದೆ, ಬ್ಯಾಟ್ರಿ ಬೇಕು ಅಷ್ಟೇ, ಬ್ಯಾಟ್ರೀಸ್ ಇದೆ. ಸೊ ಸುಮಾರು ಸಮಯ ಆಯಿತು. ನಾನು ಸಂಡೇ ಸ್ಯಾಟರ್ಡೆ ಎಲ್ಲ ಮನೇಲಿರೋದು ಕಮ್ಮಿ. ಸೊ ಜನವರಿ 15 ಸ್ಟಾರ್ಟ್ ಆಗಿದೆ ಊಟಿ ಆದಮೇಲೆ ವಾಪಸ್ ನಾನು ಮಡಿಕೇರಿಯಲ್ಲಿದ್ದೆ. ಅದರ ನೆಕ್ಸ್ಟ್ ವಾಪಸ್ ಬ್ಯಾಂಗ್ಳೂರಿಗೆ ಹೋದೆ. ಅದರ ನೆಕ್ಸ್ಟ್ ನಾನು ಮೊನ್ನೆ ಅಂದರೆ ಫೆಬ್ರವರಿ 2nd ವೀಕ್ನ ಸಂಡೇ ಸ್ಯಾಟರ್ಡೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮಂಗಳೂರಲ್ಲೇ ಒಂದು ರೆಸಾರ್ಟಲ್ಲಿದ್ವಿ. ಅದಾದಮೇಲೆ ಲಾಸ್ಟ್ ವೀಕೆಂಡ್ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಸೊ ಈ ವೀಕೆಂಡ್ ನಾನು ಎಲ್ಲಿ ಪ್ಲ್ಯಾನ್ ಮಾಡಲಿಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಇದ್ದೀನಲ್ಲ ಹೇಗಿದ್ದರೂ ಕೂಡ. ಸೊ ಒಂದು ಸಣ್ಣದೊಂದು ಮೋಟೋ ವ್ಲಾಗ್ ಮಾಡುವ, ನಿಮಗೊಂದು ಹೊಸ ಜಾಗ ತೋರಿಸುವ ಅಂತ ಹೋಗ್ತಾ ಇದ್ದೇನೆ. ಸೊ ಸದ್ಯದಲ್ಲೇ ಒಂದು ದೊಡ್ಡ ರೈಡ್ ಕೂಡ ಮಾಡಲಿಕ್ಕೆ ಇದೆ ಅಂತ ಅಂದ್ಕೊಳ್ತೇನೆ. ಇದು ತುಂಬ ಡೇಂಜರಸ್ ಕರ್ವ್ಸ್ ಇದು. ಇದರಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿದೆ. ಸೀದಾ ಗಾಡಿ ಈಗ ಹೋಗೋದು ಆ ಥರ ಎಲ್ಲ ಸುಮಾರು ಆಗಿದೆ. ಸೊ ಇಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ರೈಡಿಂಗ್ ಮಾಡುವಾಗ ಈ ಗೋಪುರಗಳನ್ನು ನೋಡಬಾರ್ದು. ಯಾಕಂದರೆ ನಾನು ಯಾವತ್ತೂ ಆ ಥರ ನೋಡಿ ಸುಮಾರು ಸಲ ನಿಯರ್ ಮಿಸ್ ಆಗಿದೆ. ಒಂದೊಮ್ಮೆ ಹೊನ್ನಾವರದಲ್ಲಿ ಗೋಪುರ ಆಫ್ ಮಾಡಲಿಕ್ಕೆ ಹೋಗಿ ಬೈಕ್ ಹಿಂದೆ ಗುಂಡಿಗೆ ಬೀಳ್ತಾ ಇತ್ತು ಜಸ್ಟ್. ಸೊ ಆ ಟೈಮಲ್ಲಿ ವೀರಜಿದ್ದಕ್ಕೆ ಆಯಿತು. ಇಲ್ಲಾಂದರೆ ನಾನು ಒಬ್ಬನೇ ಇರ್ತಿದ್ರೆ ಗ್ಯಾರಂಟಿ ಬೈಕ್ ಗುಂಡಿಗೆ ಬೀಳ್ತಾ ಇತ್ತು. ಸೊ ಹಾಗೆ ಇಲ್ಲೇನೋ ಆಗ್ತಾಯಿದೆ, ಹೊರೆ ಕಾಣಿಕೆ. ಓಕೆ, ಪೆಟ್ರೋಲ್ ಹಾಕೋಣ ಅಂತ ಅಲ್ವಾ. ಪೆಟ್ರೋಲ್ ಹಾಕುವ ಒಂದು 350 ರುಪೀಸ್ ಪೆಟ್ರೋಲ್ ಹಾಕುವ. ಯಾಕಂದರೆ ಚಾರ್ಮಾಡಿ ಹತ್ತಿರ ಅಲ್ಲ, 350 ಹಾಕಿದರೆ ಸಾಕು. ಸೊ ಫಸ್ಟಿಗೆ ಒಂದು ಪೆಟ್ರೋಲ್ ಹಾಕುವ. XP ಇದೆಯಾ ಎಲ್ಲಿರುತ್ತೆ? ನಾವು ಮಾಮೂಲಿ ಹಾಕೋದು ಇಲ್ಲೇ ಅಲ್ವಾ. XP 100 XP 95 ಮಾರ ನಮಗೆ. ಫಸ್ಟಿಗೆ ಒಂದು ಪೆಟ್ರೋಲ್ ಹಾಕಿ ಸುಯಿ ಅಂತ ಹೋಗಿಬಿಡುವಲ್ವಾ. XP ಉಂಟಾ? XP ಹಾಕು 350. XP ಹಾಂ 350. ಹಾಂ ಅದೇ ಅವನುಂಡು ಹಾಂ ಇದು ಬರ್ಪರಿ ಇರುತ್ತೆ. ಅವನುಂಡು
ಹಂಡ ಹಂಡ 350. ಸೊ ಪೆಟ್ರೋಲ್ ಎಲ್ಲ ಟ್ರೈನ್ ನನ್ನ ಫೇವ್ರೆಟ್ ಟ್ರೈನ್. ವಾವ್ ಮ್ಯಾನ್, ಇದನ್ನು ನೋಡೋದೇ ಒಂದು ಖುಷಿ ಅಲ್ವಾ. ಸ್ಟಾಪ್ ಆಯ್ತಾ? ಹಾಯ್. ಪೆಟ್ರೋಲ್ ಎಲ್ಲ ಹಾಕಿ ಈಗ ಚಾರ್ಮಾಡಿ ಕಡೆ ಹೋಗ್ತಾ ಇದ್ದೇನೆ. ಸೊ ಇನ್ನೂ ಕೂಡ 90 ಕಿಲೋಮೀಟರ್ ಇದೆ. 90 ಕಿಲೋಮೀಟರ್ ಕ್ರಮಿಸಿ ಆಮೇಲೆ ಸನ್ಸೆಟ್ ನೋಡಬೇಕಲ್ವ, ಅದೊಂದು ಖುಷಿ. ಅಲ್ಲಿ ಹೋಗಿ ಒಂದು ಚಾಯ್ ಕುಡಿಯುವಾಗ ಆಗುವಂಥ ಖುಷಿ ಅದು ಬೇರೆ. ಸೊ ಅದೆಲ್ಲ ಅಡಿಷ್ನಲ್ ಖುಷಿ. ಸೊ ಅಲ್ಲಿ ಹೋಗಿ ಸನ್ಸೆಟ್ ನೋಡೋ ಒಂದು ಖುಷಿ. ಸೊ ಇನ್ನೇನಿದ್ರು ಮುಂದೆ ಹೋಗಿ ಆಮೇಲೆ ಕಂಟಿನ್ಯೂ ಮಾಡುವ ಬನ್ನಿ.